ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ತಿಳಿಯೋಣ. ತತ್ಸಮ ತದ್ಭವಗಳು ಅಂದರೆ ತತ್ಸಮ ಅಂದರೆ ಸಂಸ್ಕೃತ ಭಾಷೆಗೆ ಸಂಬಂಧಿಸಿದ ಪದಗಳು. ಇವೆಲ್ಲ ಯಾಕೆ ಅಂದರೆ ಮೊದಲೆಲ್ಲ ಬ್ರಿಟಿಷರ ಆಳ್ವಿಕೆಯಿಂದ ಪೋರ್ಚುಗೀಸು, ಪರ್ಷಿಯನ್, ಉರ್ದು, ಅರೇಬಿಕ್ ಈ ಥರ ಬೇರೆ ಬೇರೆ ಭಾಷೆಯ ಪದಗಳು ಎಲ್ಲ ಭಾಷೆಗಳ ಜೊತೆ ಬೆರೆತು ಭಾಷೆ ವಿಶಾಲತೆನ ಪಡ್ಕೊಂಡಿರುತ್ತೆ. ಅದೇ ರೀತಿ ನಮ್ಮ ಭಾಷೆಯಲ್ಲೂ ಕೂಡ ಕೆಲವೊಂದು ಪದಗಳು ಈ ರೀತಿ ಬದಲಾವಣೆಗಳಾಗಿರ್ತವೆ. ಅನ್ಯ ದೇಶೀಯ ಪದಗಳು ಅಂತ ನೋಡಿದಾಗ ಅದನ್ನೆಲ್ಲ ಅಲ್ಲಿ ನೋಡ್ಬೋದು. ಇವಾಗ ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮಾನವಾದ ಪದಗಳು. ಆ ಸಂಸ್ಕೃತಕ್ಕೆ ಸಮಾನವಾದ ಪದಗಳನ್ನು ಬದಲಾವಣೆ ಮಾಡದೆ ಅದೇ ರೀತಿ ಬಳಸಿದ್ರೆ ಅದನ್ನ ತತ್ಸಮ ಅಂತ ಕರಿತೀವಿ. ಇನ್ನು ತದ್ಭವ ಅಂತ ನೋಡೋದಾದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಇಲ್ಲವೇ ಅಂದರೆ ಅಥವಾ ಪೂರ್ಣ ಬದಲಾವಣೆ ಹೊಂದುವ ಪದಗಳು, ಅವನ್ನು ನಾವು ತದ್ಭವ ಅಂತ ಕರಿತೀವಿ. ಅಂದರೆ ಏನು? ತತ್ ಅಂದರೆ ಅದೇ, ಅದಕ್ಕೆ ಸಮನಾದ, ಯಾವುದಕ್ಕೆ? ಸಂಸ್ಕೃತಕ್ಕೆ ಸಮನಾದ. ತದ್ಭವ ಅಂದರೆ, ಭವ ಅಂದರೆ ಜನ್ಮ, ಹುಟ್ಟು. ಸಂಸ್ಕೃತದಲ್ಲಿ ಹುಟ್ಟಿ ಕನ್ನಡಕ್ಕೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿರುತ್ತವೆ, ಅವನ್ನ ತದ್ಭವ ಅಂತ ಕರಿತೀವಿ. ಅದೇ ರೀತಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಉದಾಹರಣೆಗಳ ಮೂಲಕ ನೋಡೋದಾದರೆ ಮೊದಲನೇದು, ನಾನು ಸ್ವಲ್ಪ ಸುಲಭವಾಗಲಿ ಅಂತಂದೇಳಿ ಸೂತ್ರಗಳನ್ನು ಕೊಡ್ತಾ ಯಾವ ಅಕ್ಷರ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಂದೇಳಿ ಆ ಅಕ್ಷರದಿಂದ ಬಂದಿಲ್ಲ, ಆ ಅಕ್ಷರದಿಂದ ಬಂದಿಲ್ಲ, ಯಾ ಅಕ್ಷರದಿಂದ ಬಂದಿದ್ದೀನಿ, ಯಾ ಇಂದ ಳವರೆಗೆ ಅಂತಂದೇಳಿ, ಯಾ ಟು ಳ, ಯಾ ಇರೋದು ಹೆಂಗೆ ಚೇಂಜ್ ಆಗುತ್ತೆ, ಯಾವ ಲೆಟರಿಂದ ಚೇಂಜ್ ಆಗುತ್ತೆ, ಈ ಥರ ನೋಡ್ತಾ ಬಂದಿದ್ದೀನಿ. ಆ ರೀತಿ ನೋಡೋದಾದರೆ ಯಾ ಅಕ್ಷರ ಇರೋದು ಏನಾಗುತ್ತೆ? ಜ ಆಗುತ್ತೆ. ಆ ಥರದ ಉದಾಹರಣೆಗಳೆಲ್ಲ ಇಲ್ಲಿ ನಾನು ಒಂದು ಲಿಸ್ಟ್ ಮಾಡಿ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಎಷ್ಟು ಬೇಕಾದ್ರೆ ಸಿಗ್ತವೆ, ಯಾವ್ಯಾವ ರೀತಿ ಬದಲಾವಣೆ ಆಗ್ತವೆ ಅಂತಂದೇಳಿ. ಯುಗ, ಜುಗ, ಯುದ್ಧ, ಜುದ್ಧ, ರಾಯ, ರಾಜ, ದ್ಯೂತ, ಜೂಜು, ಯಮ, ಜವ, ಯಶ, ಜಸ, ಯಜ್ಞ, ಜನ್ನ, ಕಾರ್ಯ, ಕಜ್ಜ, ಆರ್ಯ, ಅಜ್ಜ, ಉದ್ಯೋಗ, ಉಜ್ಜುಗ, ವಿದ್ಯಾ, ಬಿಜ್ಜೆ, ವಿದ್ಯಾಧರ, ಬಿಜ್ಜೋದರ. ಇದೇ ರೀತಿ ಬೇರೆ ಬೇರೆವು ಕೂಡ ಯಾ ಅಕ್ಷರದಿಂದ ಜ ಅಕ್ಷರವಾಗಿ ಬದಲಾವಣೆ ಆಗ್ತವೆ. ಇನ್ನು ಮುಂದಿನ ಅಕ್ಷರ ನೋಡೋದಾದರೆ ಯಾ ಆಯಿತು. ಈಗ ರಾ ಅಕ್ಷರ, ರಾ ಅಕ್ಷರದಲ್ಲಿ ನೋಡೋದಾದರೆ ರಾ ಇರೋದು ಸ್ವರಾಕ್ಷರ ರೂ ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ಎದಕ್ಕೆ ಸಂಬಂಧಪಟ್ಟಿರೋಂಥದ್ದು ಎಕ್ಸಾಂಪಲ್ ಋಷಿ, ಋಷಿ ಅಂತಂದು ಹೇಳ್ತೀವಿ. ರುಜು ಅಂತಂದು ಹೇಳ್ತೀವಿ. ಋತು, ಋತು ಅಂತಂದು ಹೇಳ್ತೀವಿ. ಅದೇ ಥರ ಇನ್ನು ಯಾ, ರಾ, ಲ, ಲ ಅಕ್ಷರದ್ದು ಳ ಆಗಿ ಬದಲಾವಣೆ ಆಗುತ್ತೆ. ಹೆಚ್ಚಿನ ಪದಗಳು ಸಿಗಲ್ಲ. ನಿಮಗೇನಾದರೂ ಈ ರೀತಿ ಪದಗಳು ಕಂಡು ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಲಶ, ಅದು ಲಾ ಇರೋದು ಳ ಆಗುತ್ತೆ. ಕಳಸ, ಕಳಸ ಈ ರೀತಿ ಸ್ಥಳ ಎಲ್ಲ ನೋಡಿರ್ತೀವಿ, ಕಳಸ ಕಾರ್ಯಕ್ರಮದಲ್ಲೆಲ್ಲ ನೋಡಿರ್ತೀರಿ. ಈ ಥರ ಇನ್ನು ಅದೇ ರೀತಿ ಕಂಟಿನ್ಯೂ ಆಗೋ ಥರ ಅಕ್ಷರ ನೋಡೋಣ. ಯಾ ಅಕ್ಷರದಲ್ಲಿ ಮುಂದುವರೆದು ಯಾರ, ಲ, ವ ನೋಡೋದಾದರೆ ವಾ ಇರೋದು ಬ ಬದಲಾವಣೆ ಆಗುತ್ತೆ, ಬ ಅಕ್ಷರವಾಗಿ ಬದಲಾವಣೆ ಆಗುತ್ತೆ. ಉದಾಹರಣೆಗಳನ್ನು ನೋಡಿ. ವನ, ಬನ, ವಿಜ್ಞಾಪನೆ, ಭಿನ್ನಹ, ವಿಜ್ಞಾನ, ಭಿನ್ನಣ, ವೀರ, ಬೀರ, ವ್ಯಯ, ಬೀಯ, ವ್ಯಾಪಾರಿ, ಬೇಹಾರಿ, ವಂಶ, ಬಂಚ ಅಂತಲೂ ಹೇಳ್ತೀವಿ. ಕೆಲವೊಂದು ಬಾರಿ ವಂಶ ಕೂಡ ಬಳಕೆ ಆಗುತ್ತೆ. ವಂದ್ಯ, ಬಂಜೆ, ವೈಶಾಖ, ಬೇಸಿಗೆ, ಋಷಭ, ಬಸವ. ನೋಡಿ ಎಷ್ಟು ನೀಟಾಗಿ ಬದಲಾವಣೆ ಆಗುತ್ತಿದ್ದು. ವಾ ಇರೋದು ಬಾ ಆಗುತ್ತೆ, ಶ ಇರೋದು ಸ ಆಗುತ್ತೆ, ಮತ್ತೆ ಬಾ ಇರೋದು ವಾ ಆಗುತ್ತೆ. ಋಷಭ, ಬಸವ, ಋಷಭ ರಾಶಿ ಈ ಥರ ಎಲ್ಲ ಕೇಳಿರ್ತೀವಿ. ಅದೇ ರೀತಿ ಕವಿ, ಕಬ್ಬಿಗ, ಕಾವ್ಯ, ಕಬ್ಬ, ವರ್ಣ, ಬಣ್ಣ. ಇವೆಲ್ಲ ಕೂಡ ಕಡಿಮೆ ಇದ್ರೂ ಕೂಡ ಪದಗಳು. ಯಾಕೆ ಇಂಥದ್ದೇ ಪದಗಳು ಅಂದರೆ ಹೆಚ್ಚಿನದಾಗಿ CBSE, ಸ್ಟೇಟು, PUC ಇಂಥ ಕಡೆ ಎಲ್ಲ ಪ್ರಮುಖವಾಗಿ ಪರೀಕ್ಷೆಗಳಲ್ಲಿ ಕೇಳುವಂಥ ಪದಗಳು, ತುಂಬ ರಿಪಿಟೇಷನ್ ಆಗಿರೋಂಥವು, ಯಾವಾಗಲೂ ಬಳಕೆ ಆಗೋಂಥ ಉದಾಹರಣೆಗಳನ್ನೇ ಬಳಸಿ ಹೇಳ್ತಾ ಇರೋಂಥದ್ದು.
ಇನ್ನು ಯಾವುದಾದ್ರೂ ನಿಮಗೆ ಗೊಂದಲ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದುವರೆದು ಶ ಶ ಅಕ್ಷರ ನೋಡೋದಾದ್ರೆ ಶ ಅಕ್ಷರಗಳೇನಾಗುತ್ತೆ ಸ ಅಕ್ಷರವಾಗಿ ಬದಲಾವಣೆ ಆಗ್ತವೆ. ಒಂದೊಂದೇ ನೋಡಿ ಉದಾಹರಣೆಗಳು. ಆಕಾಶ ಆಗಸ, ಶ ಇರೋದು ಸ ಆಯಿತು. ಅದೇ ರೀತಿ ಎರಡನೇ ಶ ಆಯುಷ್ಯ ಆಯಸ್ಸು, ಶುನಕ ಸೊಣಗ ಅಂತಂದು ಹೇಳಿದ್ರೆ ನಾಯಿಗೆ ಇನ್ನೊಂದು ಹೆಸರು. ವೇಷ ವೇಷ, ದಿಶ ದಿಸೆ ದೆಸೆ, ಇದೇ ರೀತಿ ಹೇಳ್ತಾ ಇರ್ತೀವಿ. ಶಶಿ ಸಸಿ ಅಂತ ಆಗಬೇಕಾಗಿತ್ತಲ್ಲಿ, ಸ್ವಲ್ಪ ಬದಲಾವಣೆ ಆಗಿದೆ. ಶ್ರೀ ಸಿರಿ, ಶಿರ ಸಿರ, ಅಂಕುಶ ಅಂಕುಶ. ಇದೇ ಥರ ಹೆಚ್ಚಿನ ಪದಗಳನ್ನು ನೀವು ನೋಡ್ತಾ ಹೋಗ್ಬೋದು. ಮುಂದಿನ ಅಕ್ಷರವನ್ನು ನೋಡೋಣ. ಮುಂದಿನ ಸೂತ್ರದ ಅಕ್ಷರ ನೋಡೋದಾದರೆ ಹ ಇರೋದು ಪ ಆಗುತ್ತೆ. ಯಾರ ಲಾವ ಶ ಸ ಹ ಇರೋದು ಪ ಅಕ್ಷರವಾಗಿ ಬದಲಾವಣೆ ಆಗುತ್ತೆ. ನೋಡಿ, ಹೊತ್ತಿಗೆ ಅನ್ನೋದೇನಾಗಬೇಕು ಪುಸ್ತಕ ಅಂತ ಆಗಬೇಕು. ಅದೇ ರೀತಿ ಸಮೀಪ ಸನಿಹ, ಪ್ರಸಾದ ಅಸಾದ, ಪಾದುಕ ಹಾವುಗೆ, ಪಕ್ಷಿ ಹಕ್ಕಿ, ಹಸಿ ಹಸಿ, ಪ್ರಾಣ ಹರಣ, ಪುಣ್ಯ ಪುಣ್ಯ, ಹಳ್ಳ ಹಳ್ಳ, ಹೊಗೆ ಹಗೆ, ಪಾಲು ಹಾಲು, ಹೊತ್ತು ಹತ್ತು. ಎಲ್ಲ ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಸಣ್ಣದೊಂದು ಬದಲಾವಣೆ ಆಗಬೇಕು ವೀಕ್ಷಕರೇ, ವಿದ್ಯಾರ್ಥಿಗಳೇ. ಹ ಅನ್ನೋದು ಇಂಟರ್ಚೇಂಜ್ ಆಗಿದೆ. ಬದಲಾವಣೆ ಮಾಡ್ಕೊಂಡು ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಮುಂದಿನ ಅಕ್ಷರ ಎಲ್ಲಿವರೆಗೂ ಆಯಿತು? ಯಾರ ಲಾವ ಶ ಸ ಹ ಳ ಇಲ್ಲಿವರೆಗೂ ಆಗಿದೆ. ಬೇರೆ ಬೇರೆ ಯಾವ ರೀತಿ ಅಕ್ಷರಗಳಲ್ಲಿ ಬದಲಾವಣೆ ಆಗುತ್ತೆ ಅಂತಂದೇಳಿ ಮುಂದಿನ ಅಕ್ಷರ ನೋಡೋಣ. ಮುಂದಿನ ಸೂತ್ರ ಆದೇಶ ಅಕ್ಷರಗಳು. ಆದೇಶ ಅಕ್ಷರಗಳು ಅಂದರೆ ನಮಗೆ ಆದೇಶ ಸಂಧಿ, ಜಸ್ವ ಸಂಧಿ ಎಲ್ಲ ಅಲ್ಲಿ ಯಾವ ರೀತಿ ಅಕ್ಷರಗಳು ಬದಲಾವಣೆ ಆಗ್ತವೆ ಗೊತ್ತಿರಬೇಕು ನಮಗೆ. ಕಚಟ ತಪ್ಪಗಳು ಗಜಡ ದಬ್ಬಗಳಾಗಿ ಬದಲಾವಣೆ ಆಗ್ತವೆ. ಅದೇ ರೀತಿ ಪ ಭ ಮಗಳಿಗೆ ಆದೇಶ ಸಂಧಿಯಲ್ಲಿ ವ ಅಕ್ಷರವಾಗಿ ಬರುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಕಡು ಪ್ಲಸ್ ಬೆಳ್ಪು, ಕಡು ವೆಳ್ಪು ಹಿಂಗೆಲ್ಲ ನೋಡ್ತೀವಿ. ಆ ಥರ ಬದಲಾವಣೆಗಳಾಗ್ತವೆ ನೋಡಿ ಇಲ್ಲಿ. ಉದಾಹರಣೆ ಸುಖ ಸೊಗ, ಮುಖ ಮೊಗ, ಕೆಳೆತನ ಗೆಳೆತನ. ಅದೇ ರೀತಿ ಕೆಳತಿ ಗೆಳತಿ, ಕೆಳದಿ ಗೆಳತಿ ಈ ರೀತಿ ಆಗುತ್ತೆ. ದೀಪಿಕಾ ದೀವಿಗೆ, ಕೋಕಿಲ ಕೋಗಿಲೆ, ಸಾಮಂತ ಸಾವಂತ, ತಪಸ್ವಿ ತವಸಿ, ಅಟವಿ ಅಡವಿ, ಕುಠಾರ ಕೊಡಲಿ, ಅಮೃತ ಅಮಾರ್ದು, ಘೂಕ ಗೂಗೆ. ಆದೇಶ ಅಕ್ಷರಗಳು ತುಂಬ ಅಕ್ಷರಗಳು ಸಿಗುತ್ತೆ. ಇಂಥದ್ದೇನಾದರೂ ಬದಲಾವಣೆ ಇದ್ದರೆ, ನಿಮಗೆ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಇದೇ ರೀತಿ ಮುಂದುವರೆದು ನೋಡೋದಾದರೆ ಆದೇಶ ಅಕ್ಷರಗಳಲ್ಲಿ ಬದಲಾವಣೆ ಆಯಿತು. ಇನ್ನು ವಿಜಾತಿ ಒತ್ತಕ್ಷರಗಳು ಅಥವಾ ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಒತ್ತಕ್ಷರಗಳಾಗಿ ಬದಲಾವಣೆ ಆಗ್ತವೆ. ಎಷ್ಟೊಂದು ಪದಗಳು ಸಿಗ್ತವೆ. ದೃಷ್ಟಿ ದಿಟ್ಟಿ, ಬ್ರಹ್ಮ ಬೊಮ್ಮ. ನೋಡಿದ್ವಿ ಬೊಮ್ಮನಹಳ್ಳಿ ಅಂತಂದೆಲ್ಲ ನಾವು ಕೇಳ್ತೀವಿ. ಅದೇ ಥರ ಬ್ರಹ್ಮನಹಳ್ಳಿ ಅಂತಂದು ಹೇಳೋದಕ್ಕೆ ಆಡು ಭಾಷೆಗೆ ಅದರ ಪರ್ಯಾಯ ಪದ ತಗೊಳ್ತಾರೆ, ಬೊಮ್ಮನಹಳ್ಳಿ ಅಂತಂದೇಳಿ. ಅರ್ಕ ಎಕ್ಕ, ಅಕ್ಷರ ಅಕ್ಕರ, ಸಂಸ್ಕೃತ ಸಕ್ಕದ, ಅಗ್ನಿ ಅಗ್ಗಿ, ಆಶ್ಚರ್ಯ ಅಚ್ಚರಿ. ಈ ಥರದ್ದೇ ಪದಗಳು ವಿಜಾತಿ ಇರೋದು ಸಜಾತಿ ಆಗಬೇಕು. ಇನ್ನೂ ಹೆಚ್ಚಿನದಾಗಿ ಎಷ್ಟು ಬೇಕಾದ್ರೆ ತಗೋಬೋದು. ಬೇರೆ ಕಡೆ ಕೂಡ ಅಪ್ಲೈ ಆಗಿರ್ತವೆ. ಕಾರ್ಯ ಕಜ್ಜ, ಕಾವ್ಯ ಕಬ್ಬ ಬೇರೆ ಲೆಟರಲ್ಲಿ ಅಪ್ಲೈ ಆಗಿರೋದ್ರಿಂದ, ಸೂತ್ರದಲ್ಲಿ ಬಂದಿರೋದ್ರಿಂದ ಅಲ್ಲಿ ಸೇರ್ಕೊಂಡಿರ್ತವೆ. ಎರಡು ಕಡೆ ಬರ್ತವೆ. ಕೆಲವೊಂದು ಕಡೆ ಅಲ್ಲಿ ಇರುತ್ತವೆ, ಇಲ್ಲೂ ಅಪ್ಲೈ ಆಗ್ತವೆ. ಹೆಚ್ಚಿನ ಪದಗಳಿದ್ದರೆ ನೀವು ಕೇಳ್ಬೋದು. ಇನ್ನು ಕೊನೆಯದಾಗಿ ಇತರೆ ಅಂತ ಮೆನ್ಷನ್ ಮಾಡಿದ್ದೀನಿ. ಇತರೆ ಅಂತ ತಗೊಂಡಿದ್ದೀನಿ. ಅಂದರೆ
ಯಾವ ರೀತಿ ಬೇಕಾದರೂ ಇಷ್ಟೊತ್ತು ಏನು ನಾವು ನೋಡಿದ್ವಿ ಇಲ್ಲಿವರೆಗೂ ಆ ಸೂತ್ರಗಳೆಲ್ಲ ಬಿಟ್ಟು ಅಕ್ಷರಗಳು ಬಿಟ್ಟು ಬೇರೆ ಬೇರೆ ಥರ ಬದಲಾವಣೆ ಆಗ್ತವೆ. ಅಂದರೆ ಏನು, ಮಹಾಪ್ರಾಣ ಇರೋದು ಅಲ್ಪ ಪ್ರಾಣ ಆಗ್ಬೋದು, ಹ್ರಸ್ವಸ್ವರ ದೀರ್ಘಸ್ವರ ಆಗ್ಬೋದು, ಸ್ಪ್ಲಿಟ್ ಆಗ್ಬೋದು. ಈ ಥರ ಒತ್ತಕ್ಷರ ಇರೋದ ಸ್ಪ್ಲಿಟ್ ಆಗುತ್ತೆ, ವಿಂಗಡಣೆ ಆಗುತ್ತೆ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಂಥ ಪದಗಳು ನೋಡೋದಾದರೆ ಲಕ್ಷ್ಮಿ, ಲಕುಮಿ, ಗ್ರಹ, ಗರ, ಚೀರ, ಸೀರೆ, ಸುಧ, ಸುಧೆ, ಅದಕ್ಕೆ ಅಲ್ಪ ಪ್ರಾಣದಲ್ಲಿ ಸ್ವದೆ, ವರ್ಷ, ವರುಷ, ಸ್ಥಾನ, ತಾಣ, ಪಟ್ಟಣ, ಪತ್ತನ, ಭಕ್ತ, ಬಕುತ. ಅದೇ ರೀತಿ ಶಕ್ತಿ, ಶಕುತಿ ಅಂತ ಬಳಸ್ತೀವಿ. ಚಂದ್ರ, ಚಂದಿರ, ಸಂದೇಹ, ಸಂದೇಯ, ಅಂಗಳ, ಅಂಗಣ, ಧರ, ಧರೆ, ಪರೀಕ್ಷಿಸು, ಪರಿಕಿಸು, ಬೀಜ, ಬಿತ್ತ, ಕ್ಷಣ, ತಾಣ, ಪ್ರಭು, ವಿಭು. ಈ ಥರ ಎಷ್ಟೊಂದು ನಾವು ಅಕ್ಷರಗಳನ್ನು ಬದಲಾವಣೆ ಆಗೋದು ನೋಡ್ಬೋದು. ಏನೇನೋ ವಿಚಾರಗಳನ್ನು ಹೇಳ್ತಾ ಒಳ್ಳೊಳ್ಳೆ ಪದಗಳನ್ನು ಕೊಡಬೇಕು ಅಂತಂದೇಳಿ ತುಂಬ ದೊಡ್ಡದಾದ ಅಕ್ಷರಗಳಲ್ಲಿ ಚೆನ್ನಾಗಿ ಕಾಣಿಸೋ ರೀತಿ ಸೈಜ್ನೆಲ್ಲ ರೆಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ, ಯಾವುದೇ ತಪ್ಪುಗಳಿಲ್ಲ ಅಂತ ಭಾವಿಸ್ತಿದ್ದೀನಿ. ಅದೊಂದು ಪ ಅಕ್ಷರ ಇರೋದು ಹಾ ಇಂಟರ್ಚೇಂಜ್ ಆಗಬೇಕು. ಇನ್ನೂ ಏನಾದರೂ ಬದಲಾವಣೆ ಇದ್ದರೆ ನೀವು ಕಾಮೆಂಟ್ ಮೂಲಕ ಹೇಳ್ಬೋದು. ಆದಷ್ಟು ಪರೀಕ್ಷೆಗಳಲ್ಲಿ ಕೇಳುವಂಥ ಉದಾಹರಣೆಗಳನ್ನೇ, ಪರೀಕ್ಷೆಗಳಲ್ಲಿ ಕೇಳಿರುವಂಥ ಉದಾಹರಣೆಗಳನ್ನೇ ನಾನು SSLC ಸ್ಟೇಟ್ ಸಿಲೆಬಸ್ ಆಗ್ಬೋದು, 10th CBSE, 9th PUC ಈ ಥರ ಪದಗಳ ಕೊಡುವಂಥ ಪ್ರಯತ್ನ ಒಂದು ಸೂತ್ರದ ಮೂಲಕ ಮಾಡಿಕೊಂಡು ನೋಡೋಣ ಅಂತ ನಂದೊಂದು ಪ್ರಯತ್ನ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾ ಇರ್ತಾರೆ. ನಾನು ಈ ರೀತಿ ಕೊಟ್ಟರೆ ಸ್ವಲ್ಪ ಮಕ್ಳಿಗೆ ಈಸಿ ಆಗುತ್ತೆ ಅಂತಂದೇಳಿ ಆಲ್ರೆಡಿ ಕೋಚಿಂಗ್ ಸೆಂಟ್ರಲ್ಲು ಮತ್ತು ಕಾಲೇಜಲ್ಲೆಲ್ಲ ಇದೇ ರೀತಿ ಹೇಳ್ಕೊಡ್ತಾ ಇರ್ತೀನಿ. ಅದು ಸ್ವಲ್ಪ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೇ ಭಾವಿಸ್ತಾ ನಾನು ಈ ಥರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ತಿಳಿಸಿ. ಕಲ್ತ್ಕೊಳ್ಳಿ, ಬುದ್ಧಿವಂತರಾಗಿ, ಶುಭವಾಗಲಿ. ಪರೀಕ್ಷೆಗಳಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿ. ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟಿರಲಿ. ಧನ್ಯವಾದಗಳು.